ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಆತ್ಮತೃಪ್ತಿಯಾಗುವ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕು ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ವೈದಿಕ ಚಿಂತನಾ ಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ಸ್ವರ್ಣವಲ್ಲಿ ಮಹಾಸಂಸ್ಥಾನ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ದೀಪ ಬೆಳಗುವುದರ ಮೂಲಕ ವೈದ್ಯಕೀಯ ಚಿಂತನಾ ಗೋಷ್ಠಿಗೆ ಚಾಲನೆ ನೀಡಿದರು. ಬಳಿಕ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ವೈದಿಕ ಚಿಂತನಾ ಗೋಷ್ಠಿಯಲ್ಲಿ ಆಶೀರ್ವಚನ ನೀಡಿದರು. ಶಾಸ್ತ್ರಗಳಲ್ಲಿ ಹೇಳಿದ ಸೂಕ್ಷ್ಮಗಳನ್ನು ಅರಿತು ಕರ್ಮಗಳನ್ನು ಮಾಡಿದರೆ ಕರ್ಮಗಳು ಹೆಚ್ಚು ಬಲಿಷ್ಠವಾಗುತ್ತವೆ. ಹಾಗಾಗಿ ಈ ರೀತಿಯ ಚಿಂತನಾ ಗೋಷ್ಠಿಗಳು ಆಗಾಗ ನಡೆಯಬೇಕು. ಇದು ಅತಿ ಅವಶ್ಯವಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಅನೇಕ ಯುವ ವೈದಿಕರು ಬಂದು ಸೇರುವುದು ಸಂತೋಷವಾಗಿದೆ ಎಂದರು. ಯಜಮಾನರಿಗೆ ಸರಿಯಾದ ತಿಳುವಳಿಕೆ ಕೊಡುವ, ಅವನನ್ನು ಸರಿಯಾಗಿ ಕರ್ಮಗಳಲ್ಲಿ ತೊಡಗಿಸುವ, ಅವನು ಮಾಡುವ ಕರ್ಮಗಳಲ್ಲಿ ಶ್ರದ್ಧೆಯನ್ನು ಮೂಡಿಸುವ ಹೊಣೆಗಾರಿಕೆ ವೈದಿಕರ ಮೇಲಿದೆ. ಶಾಸ್ತ್ರಸಮ್ಮತ ರೀತಿಯಲ್ಲಿ ಕರ್ಮಗಳನ್ನು ಮಾಡಿಸಬೇಕಾದ ಕರ್ತವ್ಯ ಎಲ್ಲ ವೈದಿಕರ ಮೇಲಿದೆ. ಗುರುಸ್ಥಾನದಲ್ಲಿ ನಿಂತು ಯಜಮಾನನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ವೈದಿಕರದ್ದು. ಅದನ್ನು ಅರಿತು ಕರ್ತವ್ಯದಲ್ಲಿ ತೊಡಗಬೇಕು ಎಂದರು. ಬೆಳಗಿನ ಗೋಷ್ಠಿಯಲ್ಲಿ ವಿದ್ವಾನ್ ಚಿನ್ಮಯ ಹೆಗಡೆ ವಾಟ್ಗಾರ್ ಆಚಮನ ಮತ್ತು ಪ್ರಾಣಾಯಾಮಗಳ ಕುರಿತು ವಿಷಯ ಮಂಡಿಸಿದರೆ, ಮಧ್ಯಾಹ್ನ ವಿದ್ವಾನ್ ಗೋಪಾಲ್ ಕೃಷ್ಣ ಭಟ್ ಸಂಕಲ್ಪ ಎಂಬ ವಿಷಯವನ್ನು ಅಚ್ಚುಕಟ್ಟಾಗಿ ಮಂಡಿಸಿದರು. ವೈದಿಕ ಪರಿಷತ್ತಿನ ಸಂಚಾಲಕ ಡಾಕ್ಟರ್ ಕೃಷ್ಣ ಜೋಶಿ ಮೂಲೆಮನೆ, ಡಾಕ್ಟರ್ ಮಹಾಬಲೇಶ್ವರ್ ಭಟ್ ಕಿಚ್ಚಿಕೇರಿ ಹಾಗೂ ಇತರ ಹಿರಿಯ ವೈದಿಕ ವಿದ್ವಾಂಸರು ಉಪಸ್ಥಿತರಿದ್ದರು.